ನಮಸ್ಕಾರ ನನ್ನೆಲ್ಲ ವೀಕ್ಷಕರಿಗೂ ಇವತ್ತು ತಮಗೆ ನಾನು ಪರಿಚಯ ಮಾಡ್ತಾ ಇರುವಂತಹ ಜಾಗ ಮೈಸೂರು DTS ರಾವ್ ನಗರ. ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ DTS ರಾವ್ ನಗರ ಮೈಸೂರು. ನಾನು 2-3 ವಿಚಾರವಾಗಿ ಜಾಗನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮನೆ ಯಾವ ಮನೆ ಸೇಲ್ಗಿದೆ, ಅದು ಎಲ್ಲಿದೆ ಅನ್ನೋದನ್ನು ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆದರೆ ಬೈಯಿಂಗ್ ಆ್ಯಂಡ್ ವಿಸಿಟಿಂಗ್ ದ ಪ್ರಾಪರ್ಟಿ ಆರ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅನ್ನೋದನ್ನು ಡೆಮೋಗ್ರಫಿಕ್ ವೈಸ್ ನಿಮ್ಗೆ ಅರ್ಥ ಆಗಲಿಕ್ಕೆ ಅಂತ ಹೇಳ್ತೀನಿ. ಮೈಸೂರು ಸಿಟಿ ಸೆಂಟ್ರಿಂದ ಅಲ್ಲಿ ಕನ್ಸಿಡರ್ ಪ್ಯಾಲೇಸ್ ಆಸ್ ಸೆಂಟರ್ ಆಫ್ ದ ಸಿಟಿ ಅಂತ, ಅಲ್ಲಿಂದ ಮೈಸೂರು ಹೃದಯ ಭಾಗ ಮೈಸೂರು ಪ್ಯಾಲೇಸ್ನ ಕನ್ಸಿಡರ್ ಮಾಡಿದ್ದೀನಿ. ಅಲ್ಲಿಂದ ಎಕ್ಸಾಕ್ಟ್ಲಿ ಈ ಮನೆ ಇರೋದು 9.5 ಕಿಲೋಮೀಟರ್ ಆಗುತ್ತೆ. ನೀವು ಮೈಸೂರು ರಾಜ್ಕುಮಾರ್ ರಸ್ತೆ ಸಬ್ ರಿಜಿಸ್ಟ್ರ್ ಆಫೀಸ್ ಮೈಸೂರು ಉಪನೋಂದಣಾ ಕಚೇರಿ ರಾಜ್ಕುಮಾರ್ ರಸ್ತೆಯಲ್ಲೇನಿದೆ ಅಲ್ಲಿಂದ ಅಬೌಟ್ ಇಲ್ಲಿಗೆ ಒಂದು 2.5 to 3 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರಿನ ಹೆಸರಾಂತ ಆಸ್ಪತ್ರೆಗಳಾದಂತಹ ಮಣಿಪಾಲ್ ಹಾಸ್ಪಿಟಲ್, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಲಿರುವಂತಹ ಮಣಿಪಾಲ್ ಹಾಸ್ಪಿಟಲಿಂದ ಟುವರ್ಡ್ಸ್ ನೀವು ಸಿದ್ಧಾರ್ಥ ಲೇಔಟ್ಗೆ ಹೋಗ್ಬೇಕಾದ್ರೆ ಅಬೌಟ್ 4 ಕಿಲೋಮೀಟ್ರಲ್ಲಿ ಎಡಭಾಗಕ್ಕೆ ಬರುವಂತಹ ಜಾಗ ಈಸ್ DTS ರಾವ್ ನಗರ. DTS ರಾವ್ ನಗರ ಅಂತಂದರೆ ಇದು ಒಂದು ಬಹಳ ದೊಡ್ಡ ಸೊಸೈಟಿ. ಅವರು ಫಾರ್ಮೇಷನ್ ಮಾಡಿರುವಂತಹ ಅಬೌಟ್ 20 ವರ್ಷ ಹಳೆಯ ಲೇಔಟು, ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಲೇಔಟು. ಅದಕ್ಕಿಂತ ಹೆಚ್ಚಾಗಿ ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳುವಂಥ ವಿಚಾರ 2. ಒಂದು ಡಾಕ್ಯುಮೆಂಟೇಷನು, ವಾಟರು, ಪಾರ್ಕಿಂಗು, ಕನೆಕ್ಟಿವಿಟಿ. ನಾನು ನೀರಿನ ವಿಚಾರವಾಗಿ ಫಸ್ಟಾಗಿ ಹೇಳ್ತೀನಿ. ಎಂಟೈರ್ ಏರಿಯಾದಲ್ಲಿ ನೀರಿನ ವ್ಯವಸ್ಥೆ ಅಂದರೆ ಕುಡಿಯುವ ನೀರಿನ ವ್ಯವಸ್ಥೆ, ಓಕೆ, ಇಲ್ಲಿಗೆ ಕಬಿನಿ ಅವ್ರ ಕಾವೇರಿ ವಾಟರ್ ಸಪ್ಲೈ ಇದೆ. ಅಂದರೆ ನಿರಂತರವಾಗಿ ಸರ್ಕಾರದಿಂದ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಏರಿಯಾ. ಸೊ ವಾಟರ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಕನೆಕ್ಟಿವಿಟಿ ಏರಿಯಾಗೆ ನೀವು 4-5 ಲೇಔಟ್ಗಳನ್ನ ದಾಟಿ ಬರಬೇಕು, ರಿಂಗ್ ರೋಡಲ್ಲಿ ಬರಲಿಕ್ಕೆ ಈಸಿ ಆಗಲ್ಲ ಅಂತ ತೊಂದರೆಗಳು ಇಲ್ಲದೇ ಇರುವಂತಹ ಲೇಔಟ್ ಇದು. ಸೊ ಈಗ ನಾನು ನಿಮಗೆ ಲೊಕ್ಯಾಲಿಟಿ ಹೇಳಿದ್ದೀನಿ. ಲೀಗ್ಯಾಲಿಟಿ ವೈಸ್ ಬಂದಾಗ ಭಾಳ ಹಳೆಯ ಲೇಔಟು. ನಿಮಗೆ ಯೂಶಲಿ ಈ ಥರ ಲೇಔಟ್ಗಳು ಭಾಳ ದೊಡ್ಡ ಲೇಔಟ್ಗಳಲ್ಲಿ ಯಾವುದೇ ತರಹ ಲೀಗಲ್ ಪ್ರಾಬ್ಲಮ್ಗಳು ಇರುವುದಿಲ್ಲ. ಸೊ ನೆಕ್ಸ್ಟ್ ಪಾರ್ಕಿಂಗ್. ಈ 20, 30 ಆ್ಯಂಡ್ 30, 40 ಮನೆಗಳ ಮುಂದೆ ಯೂಶಲಿ 30, 50 ಮಾಡಿದಾಗ ಪಾರ್ಕಿಂಗ್ನ ಮನೆ ಒಳಗೆ ಕೊಟ್ಬಿಡ್ತಾರೆ. 30, 40 ಮಾಡಿದಾಗ ಅಥವಾ 20, 30 ಮಾಡಿದಾಗ ಪಾರ್ಕಿಂಗ್ ವಿಲ್ ಆಲ್ವೇಸ್ ಬಿ ಅ ಪ್ರಾಬ್ಲಮ್. ಈ ಮನೆ DTS ರಾವ್ ನಗರ ಸೇಲ್ಗಿರುವಂತಹ ಮನೆ ಏನು ಹೇಳ್ತಾ ಇದ್ದೀನಿ. ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ನೀವಿಲ್ಲಿ ಬನ್ನಿ. ನಾನಿವಾಗ ದಿಸ್ ಇಸ್ ಅ ಸೌತ್ ಫೇಸಿಂಗ್ ಸೈಟ್. 30-40 30-40 ಸೌತ್ ಫೇಸಿಂಗ್ ಸೈಟ್ ಇದು. ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಪಾರ್ಕಿಂಗ್ ನೋಡಿ, ಇದು 2 ಬೆಡ್ರೂಮ್ ಮನೆ, ಗ್ರೌಂಡ್ ಫ್ಲೋರ್ ಇರುವಂಥದ್ದು. 2 ಬೆಡ್ರೂಮ್ ಹೌಸ್ ಅಟ್ ದಿ ಗ್ರೌಂಡ್ ಫ್ಲೋರ್. ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ನೋಡಿ, ಯು ಕ್ಯಾನ್ ಸಿ ದಿ ಆ್ಯಂಪಲ್ ಪಾರ್ಕಿಂಗ್ ಸ್ಪೇಸ್. ಕಾಲಮ್ಗಳು ದೇ ಪ್ಲೇಸ್ಡ್ ಇನ್ ಸಚ್ ಎ ವೇ ದಟ್ ನೀವು ವೆಹಿಕಲ್ನ ಒಳಗೆ ತಂದು ಆಚೆ ಹೋಗ್ಬೇಕಾದ್ರೆ ಎಲ್ಲೂ ಸಹ ನಿಮಗೆ ತೊಂದರೆ ಆಗಲ್ಲ. ಸೊ ಯು ಕ್ಯಾನ್ ಈಸಿಲಿ ಪಾರ್ಕ್ 2 ಕಾರ್ಸ್. 2 ಕಾರ್, 1 ಕಾರ್ ಪಾರ್ಕ್ ಮಾಡಿ ಒಂದು 2-3 ಟೂ ವೀಲರ್ಗಳು ನಿಲ್ಲಿಸ್ಬೋದು. ಸೊ 2 ಕಾರ್ನ ಪಾರ್ಕ್ ಮಾಡಿ ಈ ಭಾಗದಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಲ್ಲ, ಇದೊಂದು ಸ್ಮಾಲ್ ಗೇಟ್ ಇದೆ. ಇಲ್ಲೂ ಸಹ ನೀವು 1 ಅಥವಾ 2 ಟೂ ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಈಗಾಗಲೇ ಎಲೆಕ್ಟ್ರಿಕಲ್ ವೆಹಿಕಲ್ಲು ಬಹಳಷ್ಟು ಚಾಲ್ತಿಯಲ್ಲಿದೆ. ಅದಕ್ಕೆ ಚಾರ್ಜಿಂಗ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ, ಆ್ಯಂಟಿ-ಸ್ಕಿಡ್ ಟೈಲ್ಸ್ಗಳು ಹಾಕಿದ್ದಾರೆ. ನಾನು ನೀರಿನ ವಿಚಾರವಾಗಿ ಇನ್ನಷ್ಟು ಹೇಳಲ್ಲ, ಯಾಕೆಂದರೆ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಇಲ್ಲಿ ಗೌರ್ಮೆಂಟ್ ವಾಟರ್ ಸಪ್ಲೈ ಇದೆ. ಸೊ ವಾಟರ್ ಸಪ್ಲೈ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಈಗ ನಾನು ವಿಂಡೋಗಳು, ಡೋರ್ಗಳು, ಶಟರ್ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಮೇನ್ ಡೋರ್, ವಾಟ್ ಎವರ್ ದ ಡೋರ್ಸ್ ಅಟ್ ದಿ ಎಂಟ್ರೆನ್ಸ್ ಇರ್ಬೋದು, ಎಕ್ಸಿಟ್ ಇರ್ಬೋದು, ಎಲ್ಲದು ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಡಲ್ಲಿ ಮಾಡಿದ್ದಾರೆ. ದ ವಿಂಡೋ ಆ್ಯಂಡ್ ದಿ ಫ್ರೇಮ್ಸ್. ಇವಾಗ ಐ ಆಮ್ ಎಂಟ್ರಿಂಗ್ ಫ್ರಮ್ ಗ್ರೌಂಡ್ ಫ್ಲೋರಲ್ಲಿರುವಂಥದ್ದು ಈಸ್ಟ್ ಫೇಸಿಂಗ್ ಮೇನ್ ಡೋರು. ಫಸ್ಟ್ ಫ್ಲೋರ್ ಇರುವಂಥದ್ದು ಈಸ್ಟ್ ಫೇಸಿಂಗ್ ಮೇನ್ ಡೋರು. ತಾವು ಇದರಲ್ಲಿ ಒಂದು ವಿಚಾರ ಏನಂತಂದರೆ, ಈ ಪೋರ್ಷನನ್ನು ನೀವು ಭಾಳಷ್ಟು ಜನ ಕೇಳುವಂಥ ಇನ್ನೊಂದು ವಿಚಾರ, ನಾವು ಮನೇಲಿ ಇರಲ್ಲ ಬಟ್ ಯು ವಾಂಟ್ ಟು ಬೈ ಅ ಬಿಗ್ ಹೌಸ್ ಇನ್ ಮೈಸೂರು. ಇಫ್ ವಿ ಬೈ, ನಾನು ಒಂದು ಪೋರ್ಷನ್ ರೆಂಟಿಗೆ ಕೊಟ್ಟು ಇನ್ನೊಂದು ಪೋರ್ಷನ್ ನಾವಿರ್ತೀವಿ, ಅಥವಾ ನಾವು ದೊಡ್ಡ ಪೋರ್ಷನ್ನ ರೆಂಟಿಗೆ ಕೊಟ್ಟು ಇನ್ನೊಂದು ಪೋರ್ಷನ್ನ ನಾವು ಬಂದಾಗ ಯೂಸ್ ಮಾಡ್ಕೋತೀವಿ ಅಂತ. 2 ಕಾಂಬಿನೇಷನಲ್ಲೂ ಅಂದರೆ ಗ್ರೌಂಡ್ ಫ್ಲೋರ್, ದಿಸ್ ಇಸ್ ಅ 2 ಬೆಡ್ರೂಮ್ ಹೌಸ್. ನೋಡ್ಬೋದು ಸ್ಪೇಷಿಯಸ್ ಆಸ್ ಫಾರ್ ಅ 2 ಬೆಡ್ರೂಮ್ ಹೌಸ್ ಫಾರ್ ಅ ಸ್ಮಾಲರ್ ಫ್ಯಾಮಿಲಿ. ದ ಪ್ರಿಟಿ ಗುಡ್ ಸ್ಪೇಸ್. ಅಂದರೆ ಸ್ಪೇಸ್ ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ಸಹ ನಿಮಗೆ ಅಡೆತಡೆಗಳು ಇಲ್ಲ. ದ ಹಾಲು, ರೂಮ್ ನಂಬರ್ 1 ಇದು ನೀವು ನೋಡ್ಬೋದು. ದಿಸ್ ಇಸ್ ರೂಮ್ ನಂಬರ್ 1. ಅದಕ್ಕಿರುವಂತಹ ಅಟ್ಯಾಚ್ ಬಾತ್ರೂಮು, ವಾರ್ಡ್ರೋಪು, ಲಾಫ್ಟು ಎಲ್ಲ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಹಿಯರ್ ಇಸ್, ಒಂದು ಸ್ಪೇಸ್ ಯುಟಿಲೈಸೇಷನ್ ಬಗ್ಗೆ ನಾನು ತುಂಬ ಮಾತಾಡ್ತೀನಿ. ಇನ್ನೊಂದು ಕ್ವಾಲಿಟಿ ಆಫ್ ವರ್ಕ್ ಆರ್ ದ ಮೆಟೀರಿಯಲ್ ಯೂಸ್ಡ್. ಅದನ್ನು ಎವ್ರಿ ಇಂಡಿವಿಜುವಲ್ ಹ್ಯಾವ್ ದರ್ ಓನ್ ಕಾನ್ಸೆಪ್ಟ್ ಆಫ್ ಥಿಂಕಿಂಗ್ ಅಬೌಟ್ ದಿ ಮೆಟೀರಿಯಲ್. ನಾನು ಈಗ ದಿಸ್ ಇಸ್ ದಿ ಕಿಚನ್ ಏರಿಯಾ. ಒಂದು ರೂಮ್ ನಂಬರ್ 1 ನಾನು ನಿಮಗೆ ತೋರಿಸಿದೆ. ಕಿಚನ್ನಲ್ಲೇ
ಒಂದು ಅಡುಗೆ ಮನೆ ರೂಮಲ್ಲಿ ಒಂದು ದೇವ್ರ ಮನೆನ ಇವರು ಈ ಬಾಕ್ಸ್ ಟೈಪಲ್ಲಿ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸರ್ ಮಾಡ್ಯುಲರ್ ಕಿಚನ್ ಕ್ಯಾಬಿನೆಟ್ಸ್, ಸಿಂಕ್ ಇದೆ, ವಾಟರ್ಗೆ ಪಾಯಿಂಟ್ ಮಾಡಿದ್ದಾರೆ, ಚಿಮ್ನಿಗೆ ಎಕ್ಸಿಟ್ ಪಾಯಿಂಟ್ ಬಿಟ್ಟಿದ್ದಾರೆ, ಚಿಮ್ನಿಗೆ ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸು ಒಂದು 2 ಬೆಡ್ರೂಮ್ ಹಾಫ್ ಸೆಟ್ ಮನೆ, ಅಂದರೆ ಹಾಫ್ ಸೈಜ್ ಮನೆಗೆ ಏನು ಬೇಕಾಗಿರುವಂಥದ್ದು ಮಾಡಿದ್ದಾರೆ. ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ. ಯುಟಿಲಿಟಿ ಸ್ಪೇಸ್ ಬನ್ನಿ, ನಾನು ಅಲ್ಲಿ ಶೋದ ಯುಟಿಲಿಟಿ ಸ್ಪೇಸ್ ಬಿಫೋರ್ ಗೋಯಿಂಗ್ ಟು ರೂಮ್ ನಂಬರ್ 2. ಇದು ಯುಟಿಲಿಟಿ ಸ್ಪೇಸು. ಇಲ್ಲಿ ನಿಮಗೆ ನೋಡಿ, ಇಲ್ಲೂ ಒಂದು ಎಂಟ್ರೆನ್ಸ್ ಇದೆ. ನೀವು ಆಚೆಯಿಂದನೂ ಬಂದು ಈ ಕಡೆಯಿಂದನೂ ಹೋಗ್ಬೋದು, ಆ ಕಡೆಯಿಂದ ಸ್ಪೇಸ್ ಇದೆ. ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ನಿಮ್ಗೆ ಇಲ್ಲಿ ಇವರು ಈವನ್ ಅದಕ್ಕೆ ತಂತಿಗಳು ಏನು ಬೇಕೋ ಅದನ್ನು ಸಹ ಮಾಡಿದ್ದಾರೆ. ನಾವು ಐ ಶೋ ದ ರೂಮ್ ನಂಬರ್ 2. ಆ ಕಡೆ ಅಲ್ಲಿ ದಿಸ್ ಇಸ್ ದ ಯುಟಿಲಿಟಿ ಸ್ಪೇಸ್. ನಾನು ಹೇಳಿದ್ನಲ್ಲ ನಿಮಗೆ ಬಟ್ಟೆ ಒಗೆಯೋದಕ್ಕೆ ಅಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಯಾವ ಪಾಯಿಂಟ್ ಅದು? ಫಾರ್ ದ ವಾಷಿಂಗ್ ಮಿಷಿನು ಪಾಯಿಂಟ್ ಕೊಟ್ಟಿದ್ದಾರೆ. ಸಿಂಕ್ ಇದೆ, ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಅಂತ ತೋರಿಸಿದ್ರೆ ನೋಡಿ ಇದೇನೆ ಈ ಪಾಯಿಂಟ್. ದಿಸ್ ಇಸ್ ದ ಪಾಯಿಂಟ್. ನೋಡಿ ಇಲ್ಲಿ ತಂತಿಗಳನ್ನ ಹಾಕ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ. ನೀವು ಬೇಕಾದಲ್ಲಿ ಇದನ್ನು ಶೀಟ್ ಹಾಕ್ಕೊಂಡು ಕವರ್ ಮಾಡ್ಕೋಬೋದು, ಇಲ್ಲಿ ಹಾಗೆ ಬಿಟ್ಕೋಬಹುದು, ತೊಂದರೆ ಇಲ್ಲ. ಬಾತ್ರೂಮ್ಗಳಿಗೆ ಎಕ್ಸಾಸ್ಟ್ ಫ್ಯಾನು ಕೊಟ್ಟಿದ್ದಾರೆ. ದಿಸ್ ಇಸ್ ಕಾಮನ್ ವಾಶ್ರೂಮ್ ನಂಬರ್ 1. ಇದು ಒಂದು ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ತೋರಿಸಿದ್ದೀನಿ, ಇನ್ನೊಂದಕ್ಕೆ ಕಾಮನ್ ವಾಶ್ರೂಮು. ಬಾತ್ರೂಮ್ ಫಿಟ್ಟಿಂಗ್ಸು ಇದು ಸಿಂಗಲ್ ಪೀಸ್ ಕಮೋಡು, ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಇದೆ. ವಾಟರ್ ಫಿಕ್ಸ್ಚರ್ಸ್, ಏನೇನು ವಾಟರ್ ಫಿಕ್ಸ್ಚರ್ಸ್ ಬೇಕು ಎಲ್ಲ ಸ್ಟ್ಯಾಂಡರ್ಡ್ ವಾಟರ್ ಫಿಕ್ಸ್ಚರ್ಸ್ನ ಹಾಕಿದ್ದಾರೆ. ದಿಸ್ ಇಸ್ ರೂಮ್ ನಂಬರ್ 2 ವಿಚ್ ಕಮ್ಸ್ ವಿತ್ ಅ ವಾರ್ಡ್ರೋಬ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು ಆ್ಯಸ್ ಎ ಮನೆಗೆ, ಒಂದು ಇಂಡಿವಿಜುವಲ್ ಮನೆಗೆ ಏನೇನು ಬೇಕಾಗುತ್ತೆ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್, ಅಟ್ಟ ತೋರಿಸ್ತೀನಿ ನೋಡಿ, ಅಟ್ಟ ಸಹ ಇಲ್ಲಿ ಮಾಡಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ಅ 2 ಬೆಡ್ರೂಮ್ ಹೌಸ್. ಇದು 2 ಬೆಡ್ರೂಮು. ನಾನು ಹೇಳಿದ್ನಲ್ಲ, ದಿಸ್ ಕ್ಯಾನ್ ವರ್ಕ್ ಇನ್ 2 ಕಾಂಬಿನೇಷನ್. ಕಾಂಬಿನೇಷನ್ ನಂಬರ್ 1, ನನಗೆ ಬೇಕಾದಾಗ ನಾನು ಬಂದು ಇರ್ತೀನಿ, ಅದಕ್ಕೆ ನನಗೆ ಇಷ್ಟು ಚಿಕ್ಕದು ಸಾಕು, ಇಲ್ಲ ನಾನು ಫಸ್ಟ್ ಫ್ಲೋರ್ ಇರುವಂಥ 3 ಬೆಡ್ರೂಮ್ನು ಎಂಜಾಯ್ ಮಾಡ್ತೀನಿ ಅಂದರೆ ಅದನ್ನು ಸಹ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ದಿಸ್ ವರ್ಕ್ಸ್ ಇನ್ 2 ಕಾಂಬಿನೇಷನ್ಸ್. ಬನ್ನಿ ಇವಾಗ ಮೇಲೆ ಹೋಗ್ಬಿಟ್ಟು ನಾನು ಫಸ್ಟ್ ಫ್ಲೋರ್ನ ನಮಗೆ ಪರಿಚಯ ಮಾಡ್ತೀನಿ. ಸೊ ಐ ಆಮ್ ಮೂವಿಂಗ್ ಟು ದಿ ಫಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ಎಲ್ಲ ಈಗ ನಾನು ಮೆಟ್ಲುಗಳು ಏನು ತೊಗೊಂಡಿದ್ದೀನಿ ಇದೆಲ್ಲ ಆ್ಯಂಟಿ ಸ್ಕ್ರಿಡ್ ಗ್ರನೈಟ್ ಹಾಕಿದ್ದಾರೆ. ಜಾಲಿ ವರ್ಕ್ ನೋಡೋದು, ಮೆಟಲ್ ಕಟ್ ಜಾಲಿ ವರ್ಕ್ ಅಂತಾರೆ ಅದನ್ನು. ಆ್ಯಂಡ್ ಒನ್ ಆಫ್ ದ ಥಿಂಗ್ಸ್ ವಾಟ್ ಹ್ಯಾವ್ ಬೀನ್ ಟೋಲ್ಡ್ ಫ್ರಮ್ ದಿ ಬಿಲ್ಡರ್ ಆಫ್ ದಿ ಓನರ್ ಆಫ್ ದ ಹೌಸ್ ಅಂದರೆ, ಇದು ಅಲ್ಯೂಮಿನಿಯಮಲ್ಲಿ ಮಾಡಿ ಇದಕ್ಕೆ ಟೆಂಪರ್ಡ್ ಗ್ಲಾಸ್ ಕೊಟ್ಟಿದ್ದಾರೆ. ಯೂಶ್ವಲಿ ಇದಕ್ಕೆ SS ಕೊಡ್ತಾರೆ, ಸ್ಟೈನ್ಲೆಸ್ ಸ್ಟೀಲ್ ಕೊಡ್ತಾರೆ, ಬಟ್ ಅಲ್ಯೂಮಿನಿಯಂ ಇಸ್ ಮಚ್ ಮೋರ್ ಡ್ಯೂರಬಲ್ ಆ್ಯಂಡ್ ಕ್ವಾಲಿಟಿ ಆಫ್ ಅಲ್ಯೂಮಿನಿಯಂ ಲೈಫ್ ಇಸ್ ಲಾಂಗರ್. ಸೊ ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರಲ್ಲಿರುವಂತಹ ಇದು 3 ಬೆಡ್ರೂಮ್ ಮನೆ, 2 ಪೋರ್ಷನ್ ಹೌಸು. ನಾನು ಈಗಾಗಲೇ ಹೇಳ್ದಂಗೆ ಇದರಿಂತಹ ಡೋರ್ಗಳೇನಿದೆ, ಸೊ ವಾಟ್ ಎವರ್ ಡೋರ್ಸ್ ಯು ಸಿ ಆಲ್ಮೋಸ್ಟ್ ದ ಫಸ್ಟ್ ಕ್ವಾಲಿಟಿ. ನಾನು ಐ ಎಂಟರ್ಡ್ ಫ್ರಮ್ ಈಸ್ಟ್, ಇನ್ನೊಮ್ಮೆ ಹೇಳ್ತೀನಿ, ಐ ಎಂಟರ್ಡ್ ಫ್ರಮ್ ಈಸ್ಟ್. ದಿಸ್ ಇಸ್ ದಿ ಲಿವಿಂಗ್ ಸ್ಪೇಸ್ ಆರ್ ದಿ ಹಾಲ್ ಆಫ್ ದ 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೌಸ್ ಇದು. ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಆಫ್ ದಿಸ್ ಪ್ಲೇಸ್ ಅಂದರೆ, ಸಿ ಯೂಶಲಿ 30-40 ಮನೆಗಳಲ್ಲಿ ನಿಮಗೆ ಇಷ್ಟು ದೊಡ್ಡ ಲಿವಿಂಗ್ ಸ್ಪೇಸ್ ಸಿಗಲ್ಲ. ಈಗ ಅಕಾಮಿಡೇಟ್ ಅಪ್ ಟು 6 to 8 ಸೀಟರ್ ಸೋಫಾ. ಒಂದು ಆಲ್ಮೋಸ್ಟ್ ಇಲ್ಲಿ ಅವರು ಸೀಲಿಂಗ್ ತನಕನೂ ಅಂದರೆ ರೂಫ್ ತನಕನೂ ದೇವ್ ಟೇಕನ್ ದಿ TV ಕ್ಯಾಬಿನೆಟ್ಸ್ನ. CCTV ಕ್ಯಾಮ್ರಾಗೆ ನೋಡಿ ತೋರಿಸ್ತೀನಿ, ಆಪ್ಷನ್ನ ಕೊಟ್ಟಿದ್ದಾರೆ. ಪ್ರೊಫೈಲ್ ಲೈಟಿಂಗ್ಗಳು ಕೊಟ್ಟಿದ್ದಾರೆ. ಕ್ಲೋಸ್ಡ್ ಆ್ಯಂಡ್ ಓಪನ್ ಶೋಕೇಸ್ಗಳನ್ನ ಸಹ ಕೊಟ್ಟಿದ್ದಾರೆ. ಎರಡೂ ಸಹ ಬೇಕು. ಸಿ ಯೂಶಲಿ ವಾಟ್ ಹ್ಯಾಪನ್ಸ್ ಇಸ್ ಕ್ಲೋಸ್ಡು ಇರಬೇಕು, ಸ್ವಲ್ಪ ಓಪನ್ನು ಕೊಡಬೇಕು, ವಿಚ್ ದೇ ಹ್ಯಾವ್ ಕಾಂಬಿನೇಷನ್ಲಿ ದೇ ಹ್ಯಾವ್ ಯೂಸ್ಡ್ ಬೋತ್. ಸೊ ಎರಡೂ ಸಹ ಇಲ್ಲಿ ವಿ ಕ್ಯಾನ್ ಸಿ. ಏನಾಗುತ್ತೆ ಅಂತಂದರೆ, ನಮ್ಮ TV ಸೈಜ್ನ ದೇ ಹ್ಯಾವ್ ನಾಟ್ ಡಿಫೈನ್ಡ್ ಎನಿ TV ಸೈಜ್. ಮ್ಯಾಕ್ಸಿಮಮ್ ಎಷ್ಟು ದೊಡ್ಡ TV ಸೈಜ್ ಬೇಕಾದ್ರೂ ನೀವು ಇಲ್ಲಿ ಇದನ್ನು ಯೂಸ್ ಮಾಡ್ಕೋಬಹುದು. ಫ್ಯಾನ್ಗಳಿಗೆ ಪ್ರೊಫೈಲ್ ಲೈಟ್ಗಳನ್ನ ಫುಲ್ ಎಂಟೈರ್ ಹಾಲ್ ಥ್ರೂ ಮಾಡಿದ್ದಾರೆ. ವಿತ್ ಎಂಟೈರ್ ಈ ಹಾಲ್ ಏನಿದೆ ವಿಲ್ ಶೋ ಯು ನೌ. ಸೀಲಿಂಗ್ಗಳು ಏನು ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಇವಾಗ, ಫುಲ್ ಸೀಲಿಂಗ್ ಮೂಮೆಂಟ್ ತೋರಿಸ್ತೀನಿ ನೋಡಿ. ಓಕೆ, ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ. 2 ಫ್ಯಾನ್ಗಳನ್ನ ನೀವಿಲ್ಲಿ ಹಾಕ್ಕೋಬಹುದು. ನೀವು ಹಾಲಲ್ಲಿ ಪಾರ್ಟ್ ಎ ಅಂತ ಆ ಕಡೆ ಕನ್ಸಿಡರ್ ಮಾಡ್ಕೊಳ್ಳಿ. ಈ ಕಡೆನೂ ಸ್ವಲ್ಪ ಸೋಫಾಗಳನ್ನ ಒಂದು 2-3 ಸೀಟ್ರ್ಗಳನ್ನ ಹಾಕ್ಕೋಬೋದು. ಯಾಕಂದರೆ ಆಚೆ ಬರ್ತಾ ಇದ್ದಂಗೆ ಶೂ ಬಿಚ್ಚಿದ ತಕ್ಷಣ ಬಂದು ಇಲ್ಲೂ ಸಹ ನೀವು ಶೂ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋಬೋದು. ನೌ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ಸಿ ಯೂಶಲಿ ಕಿಚನ್ ಏರಿಯಾದಲ್ಲಿ one of the complex thing of kitchen area in 30-40 what we don't get is spacious ventilation
ಫ್ರಮ್ ಬೋತ್ ಸೈಡ್ಸ್, ಡೈನಿಂಗ್ ಏರಿಯಾ ಆ್ಯಂಡ್ ಕಿಚನ್ ಏರಿಯಾ. ಇಲ್ಲಿ ಎರಡೂ ತೋರಿಸ್ತೀನಿ ನೋಡಿ. ಕಿಚನ್ ಏರಿಯಾಗೆ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಎಲ್ ಶೇಪಲ್ಲಿ ಇವ್ರು ಏನು ಮಾಡಿದ್ದಾರೆ, ನಿಮಗೆ ಮಾಡ್ಯುಲರ್ ಕಿಚನ್ ಮಾಡಿಬಿಟ್ಟಿದ್ದಾರೆ. ವೆರಿ ಸ್ಪೇಷಿಯಸ್ ಮಾಡಿ. ಇಷ್ಟರಲ್ಲಿ ನೀವು ಮನೇಲಿರುವಂತಹ ಎಲ್ಲ ಪಾತ್ರೆಗಳನ್ನೆಲ್ಲ ಇದ್ರಲ್ಲಿ ತುಂಬ್ಕೊಂಡ್ಬಿಡ್ಬೋದು. ಲಾಫ್ಟು ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ದಿನಸಿ ಸಾಮಾನುಗಳನ್ನ ಇಟ್ಕೋಬೋದು. ವಾಟ್ ಹ್ಯಾಪನ್ಸ್ ಇಸ್, ಇದನ್ನು ಯೂಶಲಿ 30-40ಲಿ ವಿ ಡೋಂಟ್ ಗೆಟ್ ದಿಸ್ ಮಚ್ ಆಫ್ ಸ್ಪೇಸ್ ಇನ್ ಟರ್ಮ್ಸ್ ಆಫ್ ಸ್ಟೋರೇಜ್. ಸೊ ನಿಮಗೆ ಸ್ಟೋರೇಜ್ ಸ್ಪೇಸಲ್ಲಿ ಕಟ್ಲರಿಗಳು ಇರ್ಬೋದು, ಪಾತ್ರೆಗಳು, ಕುಕ್ಕರು, ಬಾಂಡ್ಲಿ ಏನೇನಿರುತ್ತೆ ಎಲ್ಲದನ್ನು ಇಟ್ ಕ್ಯಾನ್ ಅಕಾಮಡೇಟ್. 1 2 3 ಇದು ಬಿಟ್ಬಿಡಿ. ಇದು ಯಾಕೆಂದರೆ ಸಿಂಕ್ ಇರೋದನ್ನ 1 2 3 4 5 ಒಂದು 6 ಸ್ಪೇಸ್ ಸಿಗುತ್ತೆ. ಮೇಲ್ಗಡೆ ಲಾಫ್ಟ್ ಸ್ಪೇಸ್ ಇದೆ. ಏನೋ ಇವಾಗ ಲಾಫ್ಟ್ ಸ್ಪೇಸ್ ಯೂಟಿಲೈಸ್ ಮಾಡ್ಕೊಳ್ಳೋದು ತಮಗೆಲ್ಲ ಗೊತ್ತಿರುತ್ತೆ. ಇದ್ರ ಪಕ್ಕದಲ್ಲಿ ರೆಫ್ರಿಜರೇಟರ್ ಪಾಯಿಂಟು ಅಥವಾ ಮೈಕ್ರೋವೇವನ್ನು, ಡಿಶ್ ವಾಷರ್ ನಾನು ತೋರಿಸ್ತೀನಿ ಎಲ್ಲಿದೆ ಅಂತ. ಅಲ್ಲಿ ಕಮಿಂಗ್ ಟು ದಿ ಯುಟಿಲಿಟಿ ಸ್ಪೇಸ್. ಬನ್ನಿ, ಇಲ್ಲಿ ಯುಟಿಲಿಟಿ ಸ್ಪೇಸ್ ಇದೆ. ಅಲ್ಲಿ ಶೋ ದ ಯುಟಿಲಿಟಿ ಸ್ಪೇಸ್. ನಾನು ಗ್ರೌಂಡ್ ಫ್ಲೋರ್ಲೂ ಸಹ ನಾನು ನಿಮಗೆ ಇದನ್ನು ತೋರಿಸಿದ್ದೆ. ಯಾವುದನ್ನ ಇದೇ ಥರ ಮಾಡಿದ್ದಾರೆ ಅವರು. ಏನಂತ, ಒಂದು ಸಿಂಕು, ವಾಷಿಂಗ್ ಮಿಷಿನಿಗೆ ಪಾಯಿಂಟು. ನಿಮಗೆ ಬೇಕಾದಲ್ಲಿ ನನಗಿಲ್ಲ, ನಂಗೆ ವಾಷಿಂಗ್ ಮಿಷಿನ್ ಜೊತೆಗೆ ನನಗೆ ಐ ವಾಂಟ್ ಅ ಡಿಶ್ ವಾಷರ್ ಅಂದರೆ ಬೇಕಾದ್ರೆ ಇದನ್ನ ಸ್ವಲ್ಪ ಚಿಕ್ಕದು ಮಾಡ್ಕೊಂಡು ನೀವು ಡಿಶ್ ವಾಷರಲ್ಲಿ ಹಾಕೋಬೋದು. ನನ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಲ್ಲಿ ಅರೌಂಡ್ 2-2.5 ಫೀಟಲ್ಲೂ ಸಹ ನಾನು ಐ ಹ್ಯಾವ್ ಸೀನ್ ಪೀಪಲ್ ಪುಟ್ಟಿಂಗ್ ಡಿಶ್ ವಾಷರ್. ನಾನು ಇವಾಗ ಏನು ಹೇಳಿದ್ದು ಅಂತಂದರೆ, ದಿ ಡೈನಿಂಗ್ ಏರಿಯಾ ಪ್ಲಸ್ ಯುಟಿಲಿಟಿ ಸ್ಪೇಸ್, ದಿಸ್ ದ ಪೂಜಾ ರೂಮ್. ಬಿಫೋರ್ ಐ ಗೆಟ್ ಇನ್ ಟು ದಿ ಅದರ್ ಕಾನ್ಸೆಪ್ಟ್ ಆಫ್ ದಿಸ್ ಹೌಸ್, ಇದನ್ನು ನೋಡ್ಕೊಳ್ಳಿ. ವೆರಿ ದಿಸ್ ಕಾನ್ಸೆಪ್ಟ್ ಆಫ್ ದಿಸ್ ಹೈ ರೈಸ್ ಪೂಜಾ ರೂಮ್ ಇಸ್ ವೆರಿ ಯೂನಿಕ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ಅದಾದ ನಂತರ ನಾನು ಹೇಳಿದ್ದೇನಂತಂದರೆ ನೋಡಿ, ದಿಸ್ ಇಸ್ ದ ಪಾರ್ಟ್ ವಾಟ್ ಐ ಟೋಲ್ಡ್ ಯು. ಸಿ, ಈ ಯೂನಿಟ್ ಯೂಶಲಿ ವಿ ಮಿಸ್ ಔಟ್ ಇನ್ ಎ 30-40 ಹೌಸ್. ಯೂಶಲಿ 40-60 ಅಥವಾ 30-50 1500 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾಗಳಲ್ಲಿ ಇದು ಸಿಗುತ್ತೆ. ಡೈನಿಂಗ್ ಏರಿಯಾ ಎಷ್ಟು ಹಾಕೋಬೋದು ಸುಪ್ರೀತ್? ದಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ವಶನ್ಸ್ ದಟ್ ಆಲ್ವೇಸ್. ಇಲ್ಲಿ ನೀವು 4 to 6 ಸೀಟರ್. ಸೊ 4 ಇಸ್ ವೆರಿ ಕಂಫರ್ಟಬಲ್. ಸ್ವಲ್ಪ ಆ ಕಡೆ ಈ ಕಡೆ ಅಂತ 6 ಸೀಟರ್ನ ಆರಾಮಾಗಿ ನೀವು ಯು ಕ್ಯಾನ್ ಅಕಾಮಿಡೇಟ್. ಯುಟಿಲಿಟಿ ಸ್ಪೇಸ್ ಪಕ್ಕ ಇದಾಯ್ತಲ್ಲ, ದಿಸ್ ಇಸ್ ದಿ ಬಾಲ್ಕನಿ ಏರಿಯಾ. ಈ ಬಾಲ್ಕನಿ ಏರಿಯಾ ನೋಡಿ, ಐ ಜಸ್ಟ್ ಶೋ ಯು. ಬನ್ನಿ, ಬಾಲ್ಕನಿ ಏರಿಯಾ ಇಸ್ ವೆರಿ ಸ್ಪೇಷಿಯಸ್. ನಾನು ನಿಮ್ಗೆ ಅಲ್ಲಿ ಕೇಳಿದ್ರಿ, ಅಕಸ್ಮಾತಾಗಿ ನಮಗೆ ಅಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಆಗಲಿಲ್ಲ, ಅಲ್ಲಾಗಲಿಲ್ಲ, ಇನ್ನೆಲ್ಲಿ ಡಿಶ್ ವಾಷರ್ ಇಟ್ಕೋದು, ಇಲ್ಲೂ ಸಹ ನೀವು ಡಿಶ್ ವಾಷರ್ನ ಇಟ್ಕೋಬೋದು. ವಾಷಿಂಗ್ ಮಿಷಿನ್ ಪಾಯಿಂಟಿಗೆ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟಿಗೆ ಏನು ಕೊಡ್ತಾರೆ ಅದೇ ತರಹನೇ ಬಟ್ಟೆ ವಾಷಿಂಗ್ ಏನು ಕೊಡ್ತಾರೆ ಅದೇ ಥರ ಯು ಕ್ಯಾನ್ ಗೋ ವಿತ್ ಯುವರ್ ಡಿಶ್ ವಾಷರ್ ಆಲ್ಸೋ. ಸೇಮ್ ಎಕ್ವಿಪ್ಮೆಂಟು, ಸೇಮ್ ಇದು ಎಲ್ಲ ಇರುತ್ತೆ. ಹ್ಯಾಂಡ್ ವಾಶು, ಗ್ರನೈಟ್ ಮೇಲೆ ಹ್ಯಾಂಡ್ ವಾಶ್ನ, ಸಿಂಗಲ್ ಪೀಸ್ ಹ್ಯಾಂಡ್ ವಾಶ್ನ ಕೂರಿಸಿದರೆ ವೆರಿ ಅಂದರೆ ಜಾಗಕ್ಕೆ ಎಷ್ಟು ಬೇಕಾಗಿದೆ ಅಷ್ಟನ್ನ ಕರೆಕ್ಟಾಗಿರೋ ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಇದನ್ನು ನಾನು ನಿಮಗೆ ತೋರಿಸ್ಲಿಲ್ಲ. ಸಮ್ ಸ್ಟೋರೇಜ್ ಸ್ಪೇಸ್ ದನ್ ಇಟ್ ವೆರಿ ವೆಲ್. ಇಲ್ಲೂ ಪ್ರೊಫೈಲ್ ಲೈಟ್ಗಳನ್ನ ಯೂಸ್ ಮಾಡಿದ್ದಾರೆ. ಪ್ರೊಫೈಲ್ ಲೈಟ್ಗಳು ಯೂಸ್ ಮಾಡಿ ಇಲ್ಲಿ ನಿಮ್ಮ ಏನು ಗ್ಲಾಸ್, ಮನೇಲಿ ಬೇಕಾಗುವಂತಹ ಗ್ಲಾಸ್ ಯೂನಿಟ್ಸ್ನೆಲ್ಲ ಇಲ್ಲಿ ಇಟ್ಕೋಬೋದು. ಇಲ್ಲೂ ಸಹ ಅಡುಗೆ ಮನೆಗೆ ಸಂಬಂಧಪಟ್ಟಿರುವಂಥ ಸ್ಟೋರೇಜ್ ಸ್ಪೇಸ್ ಇಲ್ಲೂ ಸಿಗುತ್ತೆ. ಪ್ರತಿ ಸರಿ ಸುಪ್ರೀತ್ ನಾವು ಮೇಲೆ ಹತ್ತಬೇಕು, ಹತ್ತಕ್ಕಾಗಲ್ಲ, ಅಲ್ಲಿ ಕಷ್ಟ ಆಗುತ್ತೆ ಅಂದರೆ ಇಲ್ಲೂ ಸಹ ದಿನಸಿ ಸಾಮಾನುಗಳನ್ನ ಇಟ್ಕೊಳ್ಳಿಕ್ಕೆ ನೋಡಿ, ಇಲ್ಲಿ ಮತ್ತು ಮೇಲ್ಗಡೆ ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ನೆಕ್ಸ್ಟ್ ದ ಪೂಜಾ ರೂಮ್. ನೌ ಐ ವಿಲ್ ಶೋ ಯು. ಇವಾಗ ನಾನು ಏನೇನು ಕವರ್ ಮಾಡಿದೆ, ಐ ವಿಲ್ ಜಸ್ಟ್ ಗಿವ್ ಯು ಅ ರೀಕ್ಯಾಪ್. ಗ್ರೌಂಡ್ ಫ್ಲೋರ್ ಇರುವಂತಹ 2 ಬೆಡ್ರೂಮ್ ಮನೆ, ಅದಾದ ನಂತರ ಒಂದು ಹಾಲು, ಕಿಚನ್ನು, ಯುಟಿಲಿಟಿ ಸ್ಪೇಸು, ಡೈನಿಂಗ್ ಏರಿಯಾ, ಒಂದು ಬಾಲ್ಕನಿ, ಇದಿಷ್ಟು ಕವರ್ ಮಾಡಿದ್ದೀನಿ. ನೌ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ, ಬನ್ನಿ, ಇದು ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಅದರ್ ಪಾಯಿಂಟ್ ಆಫ್ ವಾಷಿಂಗ್ ಮಿಷಿನು, UPS ಪಾಯಿಂಟು. ಅಕಸ್ಮಾತ್ ನನಗೆ ಅಲ್ಲೂ ಅಕಾಮಿಡೇಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಎಲ್ಲ ಅಕಾಮಿಡೇಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಡಿಶ್ ವಾಷರ್ನ ವಾಷಿಂಗ್ ಮಿಷಿನ್ ಪಾಯಿಂಟ್ ಯುಟಿಲಿಟಿ ಸ್ಪೇಸಲ್ಲಿ ಅಕಾಮಿಡೇಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ನಮ್ಮಲ್ಲಿ ದೊಡ್ಡದು ಇದೆ ಅಂತ ನೋಡಿ ಇಲ್ಲೂ ಇಟ್ಕೋಬೋದು. ಇನ್ಲೆಟ್ ವಾಟ್ರು, ಔಟ್ಲೆಟ್ ವಾಟ್ರು ಎರಡೂ ಕೊಟ್ಟಿದ್ದಾರೆ. UPS ಪಾಯಿಂಟ್, ಆಲ್ಟರ್ನೇಟ್ ಪವರ್ ಬ್ಯಾಕಪ್ ಸಿಸ್ಟಮ್ಗೆ ಏನು ಬೇಕು ಆ ಸಿಸ್ಟಮ್ನ ದೇ ಹ್ಯಾವ್ ಆಲ್ರೆಡಿ ಡನ್. ವಾಟರ್ ಫಿಕ್ಸ್ಚರ್ಸು, ಹ್ಯಾಂಡ್ ವಾಶು, ದಿಸ್ ಇಸ್ ಅ ಸಿಂಗಲ್ ಪೀಸ್ ಕಮೋಡು. ಎಲ್ಲ ಈಗಾಗಲೇ ಆಗಿದೆ. ಯು ಡೋಂಟ್ ನೀಡ್ ಟು ಕಮ್ ಅಂಡ್ ಡೂ ಎನಿ ವರ್ಕ್ ವಿತ್ ರಿಗಾರ್ಡ್ಸ್ ಟು ದಿ ಕನ್ಸ್ಟ್ರಕ್ಷನ್ ಪಾರ್ಟ್. ಅಂದರೆ ಸಿವಿಲ್ಲಿಗೆ ಸಂಬಂಧಪಟ್ಟಿರುವಂತೆ ನೀವು ತಿರ್ಗಾ ಬಂದು ಹಾಕಿಕೊಳ್ಳುವಂತಹದ್ದಾಗಲಿ ಮಾಡಿಕೊಳ್ಳುವುದಂತಾಗಲಿ ಪ್ರಮೇಯ ಯಾವುದು ಇಲ್ಲ. ರೂಮ್ ನಂಬರ್ 1 ಸ್ಟಾರ್ಟಿಂಗ್ ಅಟ್ ದಿ ಫಸ್ಟ್ ಫ್ಲೋರ್. ಇಲ್ಲಿ ದಿಸ್ ಇಸ್ ಅ ವಾಕ್-ಇನ್ ವಾರ್ಡ್ರೋಬ್. ವಾಕ್-ಇನ್ ವಾರ್ಡ್ರೋಬ್ ಇಟ್ ಕಮ್ಸ್ ವಿತ್, ಇದು ಕನ್ಸೀಲ್ಡ್ ಟ್ಯಾಂಕ್ ಇದೆ. ಇವಾಗ ತನಕ ನಾನೆಲ್ಲ ನೋಡಿ ಸಿಂಗಲ್ ಪೀಸ್ ಕಮೋಡ್ಗಳು ತೋರಿಸಿದೆ. ಕನ್ಸೀಲ್ಡ್ ಟ್ಯಾಂಕು, ಶವರು, ಹ್ಯಾಂಡ್ ವಾಶು, ಅದು ಅಷ್ಟೇ, ಹ್ಯಾಂಡ್ ವಾಶು ಅಷ್ಟೇ. ಇದು ಸಿಂಗಲ್ ಪೀಸ್ ಹ್ಯಾಂಡ್ ವಾಶ್ ಬರುತ್ತೆ ವಿಚ್ ಇಸ್ ಮೌಂಟೆಡ್ ಆನ್ ಅ ಗ್ರನೈಟ್ ಪೀಸ್. ಶವರ್ ಇದೆ, ಹಾಟ್ ವಾಟರ್ಗೆ ನಿಮ್ಗೆ ಏನೇನು ಮಿಕ್ಸರ್ಗಳು ಬೇಕು ಎಲ್ಲ ಹಾಕಿದ್ದಾರೆ. ವಾಟರ್ ಹೀಟರ್ಗೆ ಆಪ್ಷನ್ ಮಾಡಿದ್ದಾರೆ. ಅಗೇನ್ ನೀವೇನು ಬಂದು ಸಿವಿಲ್ ಅನ್ನು ಈಗಾಗಲೇ ಹೇಳಿದ್ರೆ 3ನೇ ಬಾರಿ ಹೇಳ್ತಾರೆ, ಸಿವಿಲ್ ವರ್ಕಿಗೆ ಸಂಬಂಧಪಟ್ಟಿರುವಂತೆ ದರ್ ಇಸ್ ನಥಿಂಗ್ ಮಚ್ ದಟ್ ಯು ಹ್ಯಾವ್ ಟು ಡೂ. ವಾರ್ಡ್ರೋಬ್ಗಳು ಇದ್ರ ಪಕ್ಕದಲ್ಲೇ ಇದೆ, ಯು ಕ್ಯಾನ್ ಸಿ
This comes with a balcony, and this is the balcony number 2 which I'm showing you, which is the main entrance of the property. ಏನು ನಾವು ಮನೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಿಮಗೆ ತೋರಿಸ್ಕೊಂಡು ಬಂದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್, ದ ಸ್ಟಾರ್ಟಿಂಗ್ ಆಫ್ ದ ಪ್ರಾಪರ್ಟಿ. ಅಂದರೆ ನೀವು ಮನೇಲಿದ್ದಾಗ ಆಚಾರ ಬಂದರೆ ಇಲ್ಲಿಂದ ನೀವು ಬಂದು ನೋಡುವಂಥ ಇದು ಜಾಗ. ದಿಸ್ ಇಸ್ ವಾಟ್ ಇಟ್ ಕ್ಯಾನ್ ಹ್ಯಾಪನ್ ಅಪ್ ಫ್ರಮ್ ದಿಸ್ ರೂಮ್. ಯಾಕಂದರೆ ಈ ರೂಮೇ ಒನ್ ಆಫ್ ದ ಮೋಸ್ಟ್ ದಿಸ್ ಥಿಂಗ್ ರೂಮ್. ಸೊ ನೌ ಐ ಹ್ಯಾವ್ ಕಂಪ್ಲೀಟೆಡ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಈಗ ಮೇಲ್ಗಡೆ ಏನಿದೆ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಈಗ ನೋಡಿದ್ರಲ್ಲಿ ವಾಟ್ ಯು ಕ್ಯಾನ್ ಕಮ್ ಟು ಅ ಕನ್ಕ್ಲೂಷನ್ ಅಂತ ಅಂದರೆ, ಫಸ್ಟ್ ಫ್ಲೋರ್ ಇಸ್ ಅ ವೆರಿ ಸ್ಪೇಷಿಯಸ್ ಫಾರ್ ಅ 30-40. ಎಲ್ಲೂ ಸಹ ನಿಮಗೆ ಮೂಮೆಂಟ್ಗಾಗಲಿ ಅಥವಾ ಫರ್ನಿಚರ್ ಇಟ್ಕೊಳ್ಳೋಕ್ಕಾಗಲಿ, ಡೈನಿಂಗ್ ಏರಿಯಾ ಆಗಲಿ, ಪೂಜಾ ರೂಮ್ ಆಗಲಿ, ಬಾಲ್ಕನಿ ಆಗಲಿ, ಎಲ್ಲೂ ಸಹ ದರ್ ಇಸ್ ನೋ ಸ್ಪೇಸ್ ಯುಟಿಲೈಸೇಷನ್ ಆ್ಯಪ್ಟ್ ಆಗಿದೆ. ಆ್ಯಂಡ್ ಮೆಟೀರಿಯಲ್ ವಾಟ್ ದೇ ಹ್ಯಾವ್ ಯೂಸ್ ಟು ಕನ್ಸ್ಟ್ರಕ್ಟ್ ಅನ್ನೋದನ್ನು ಯೂಶಲಿ ಐ ಹ್ಯಾವ್ ಆಲ್ರೆಡಿ ಗಿವನ್ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ. ಏನೇನು ಹಾಕಿದ್ದಾರೆ, ಏನು ಯೂಸ್ ಮಾಡಿದರೆ, ಯು ಕ್ಯಾನ್ ರಿಯಲಿ ಗೋ ಥ್ರೂ ದಟ್. ಬಿಕಾಸ್ ನಾನು ಸ್ಟ್ರಕ್ಚರ್ ಬಗ್ಗೆ ಭಾಳಷ್ಟು ಕಡೆ ಹೇಳ್ತೀನಿ. ಯಾಕಂದರೆ ಕಾಲಮ್ಗಳು, ಬೀಮ್ಗಳು, ಫೇಸಿಂಗು, ಅದರದ್ದು ಸ್ಟ್ರಕ್ಚರಲ್ ಯುಟಿಲೈಸೇಷನ್ ಹೇಗಿರುತ್ತೆ, ಲೋಡ್ ಬೇರಿಂಗ್ ಹೇಗಿರುತ್ತೆ ಅನ್ನೋದನ್ನು ಹೇಳ್ಬೋದು. ಬಟ್ ಒಂದೊಂದು ಸ್ಪೆಕ್ನ ಹೇಳಲಿಕ್ಕೆ ಭಾಳ ಕಷ್ಟ ಆಗುತ್ತೆ, ಬಿಕಾಸ್ ಟೈಮ್ ಕನ್ಸ್ಯೂಮ್ ಆಗಿರೋದ್ರಿಂದ ನಾವು ವಿಲ್ ಮೂವ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಬನ್ನಿ, ಇದರಲ್ಲೂ ಅಷ್ಟೇ ವೆನ್ ಐಮ್ ಗೋಯಿಂಗ್ ಎಲ್ಲ ಈಗ ಏನು ನಾನು ಫ್ಲೋರಿಂಗ್ ಇವಾಗ ಏನು ಕಾಣ್ತಾ ಇದೆ ಮೆಟ್ಲು ಹತ್ತೋದಕ್ಕೆ, ಇವೆಲ್ಲವೂ ಗ್ರನೈಟ್ ಹಾಕಿದ್ದಾರೆ. ಹ್ಯಾಂಡ್ ಇದು ಟೆಂಪರ್ಡ್ ಗ್ಲಾಸು ಪ್ಲಸ್ ಯಾವುದೋ ಈ ಮೆಟ್ಲಿಗೆ ಹತ್ಕೊಂಡು ಹತ್ತದ ಇಲ್ಲ, ವುಡ್ ಟೆಂಪರ್ಡ್ ಗ್ಲಾಸ್ ಹಾಕಿದ್ದಾರೆ. ಇದು ಅಷ್ಟೇ ಬೆಸ್ಟ್ ಕ್ವಾಲಿಟಿ ಟೀಕ್ ವುಡ್ಡಲ್ಲೇ ಇರುವಂಥದ್ದು ಟೆಂಪರ್ಡ್ ಗ್ಲಾಸ್ ಇದೆ. ಮೂವಿಂಗ್ ಟುವರ್ಡ್ಸ್ ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಇದು ಇಲ್ಲಿ ಏನೇನು ನಮಗೆ ನೋಡೋಕ್ಕೆ ಸಿಗುತ್ತೆ, ಅಗೇನ್ ಅ ವೆರಿ ಹ್ಯೂಜ್ ಲಿವಿಂಗ್ ಸ್ಪೇಸ್ ಆರ್ ದ ಹಾಲ್. ಇಲ್ಲಿ ನೋಡ್ಬೋದು ನೀವು. ಫಸ್ಟ್ ಫ್ಲೋರ್ ಲಾಸ್ಟ್ ಫ್ಲೋರಲ್ಲಿ ನಾನು ಫಸ್ಟ್ ಫ್ಲೋರಲ್ಲಿ ನಿಮಗೊಂದು ಹಾಲ್ ಆರ್ ದಿ ಲಿವಿಂಗ್ ಸ್ಪೇಸ್ ತೋರಿಸಿದೆ. ದಿಸ್ ಇಸ್ ಮಚ್ ಮೋರ್ ಬಿಗರ್ ಆರ್ ಆ್ಯಸ್ ಮಚ್ ಆಸ್ ಅಷ್ಟೇ ದೊಡ್ಡದಿದೆ. ಟಿ ವಿ ಯೂನಿಟ್ ಮಾಡ್ಬೋದು. ಅಕಸ್ಮಾತಾಗಿ ಹೌ ಕ್ಯಾನ್ ಐ ಯೂಸ್ ದಿಸ್ ಪ್ಲೇಸ್ ಅಂತ ಭಾಳಷ್ಟು ಜನ ಕೇಳ್ತೀರಿ. ಓಕೆ, ಇಫ್ ಯು ಡೋಂಟ್ ವಾಂಟ್ ಟು ಯೂಸ್ ದಿಸ್ ಪ್ಲೇಸ್, ಇದನ್ನು ನೀವು ಯು ಕ್ಯಾನ್ ಡೂ ಇಟ್ ಆಸ್ ಎ ಸ್ಟಡಿ ಏರಿಯಾ ಕನ್ಸಿಡರ್ ಮಾಡ್ಕೊಳ್ಳಿ, ಲೈಬ್ರರಿಯಾಗಿ ಮಾಡ್ಕೊಳ್ಳಿ. ವರ್ಕ್ ಫ್ರಮ್ ಹೋಮ್ ಇರೋರನ್ನ ಇದನ್ನು ಆಫೀಸ್ ಸ್ಪೇಸಾಗಿ ಕ್ರಿಯೇಟ್ ಮಾಡ್ಕೋಬೋದು. ಯಾಕಂದರೆ ಅದು ಲೆಫ್ಟ್ ಇಟ್ ಎಂಟಿ. ನೀವು ಹೇಗೆ ಬೇಕಾದ್ರೂ ಇದನ್ನು ಯೂಸ್ ಮಾಡ್ಕೋಬೋದು. ಬನ್ನಿ, ದಿಸ್ ಇಸ್ ದಿ ರೂಮ್ ನಂಬರ್ 3, ಅ ವೆರಿ ಸ್ಪೇಷಿಯಸ್ ರೂಮ್ ವಿಚ್ ಕಮ್ಸ್ ವಿತ್ ಅ ಬಾಲ್ಕನಿ, ವಾಕ್ ಇನ್ ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್, ಆಫೀಸ್ ಸ್ಪೇಸ್ಗೆ ಸ್ಟಡಿ ಏರಿಯಾ. ಯು ಕ್ಯಾನ್ ಈಸಿಲಿ ಅಕಾಮಿಡೇಟ್. ಕಿಂಗ್ ಸೈಜ್ ಬೆಡ್ ಇದೆಯಾ, ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಇದೆಯಾ, ಅಥವಾ ನಿಮ್ಮ ಹತ್ರ ಅಲ್ಟ್ರಾ ಕಿಂಗ್ ಸೈಜ್ 7x7, 7.5x8 ನೀವು ಈಸಿಯಾಗಿ ಅಲ್ಲಿ ಅಕಾಮಿಡೇಟ್ ಮಾಡ್ಕೋಬೋದು. ಬನ್ನಿ, ದಿಸ್ ಇಸ್ ದಿ ಮಾಸ್ಟರ್ ಬೆಡ್ರೂಮಲ್ಲಿರುವಂಥ ಅಟ್ಯಾಚ್ ಬಾತ್ರೂಮು. ಕನ್ಸೀಲ್ಡ್ದು ಟ್ಯಾಂಕ್ ಹಾಕಿದ್ದಾರೆ, ಕಮೋಡ್ ಕನ್ಸೀಲ್ಡ್ ಟ್ಯಾಂಕ್ ಕೊಟ್ಟಿದ್ದಾರೆ. ನಾನು ಗ್ರೌಂಡ್ ಫ್ಲೋರಲ್ಲಿ ತೋರಿಸಿದ್ದೆ, ಗ್ರನೈಟ್ ಟಾಪ್ ಮೇಲೆ ಅವರು ಸೆರಾದ ಸಿಂಗಲ್ ಪೀಸು ಇದನ್ನು ಕೊಟ್ಟಿದ್ದಾರೆ. ಬನ್ನಿ, ಈಗ ಅಲ್ಲಿ ಶೋ ದಿಸ್ ಯುಟಿಲಿಟಿ ಸ್ಪೇಸ್. ಇಲ್ಲಿ ಬೇಕಂದರೆ ನಾನು ಲಾಸ್ಟ್ ಫ್ಲೋರಲ್ಲೇ ಬಟ್ಟೆ ಒಕ್ಕೋಬೇಕು, ನಮಗಿಲ್ಲೇ ಬಟ್ಟೆ ಒಗೆದು ಒಣಗಾಕೊಳ್ಳೋಕೆ ಆಪ್ಷನ್ ಇರೋರು ಕ್ಯಾನ್ ಯೂಸ್ ದಿಸ್. ಸರಿ, ದಿಸ್ ಇಸ್ ದಿ ಬಾಲ್ಕನಿ ಏರಿಯಾ. ಇದರಲ್ಲಿ ನಿಮಗೆ ಗ್ಲಾಸು ಮತ್ತು ಮಸ್ಕಿಟೋ ಮೆಶ್ಶು ಎರಡೂ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ದ ಬಾಲ್ಕನಿ ಏರಿಯಾ. ಬಾಲ್ಕನಿಲೂ ಅಷ್ಟೇ ಅಲ್ಯೂಮಿನಿಯಮ್ದು ರೇಲಿಂಗ್ಸ್ ಹಾಕಿ ಟೆಂಪರ್ಡ್ ಗ್ಲಾಸ್ ಕೊಟ್ಟಿದ್ದಾರೆ. ಇದರಲ್ಲಿ ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ. ಇಲ್ಲಿ ವುಡನ್ ಟೈಪ್ ಟೈಲ್ಸ್ನ ನೋಡ್ಬೋದು. ಮಾಸ್ಟರ್ ಬೆಡ್ರೂಮ್ಗೆ ವುಡನ್ ಟೈಪ್ ಟೈಲ್ಸ್ನ ಮಾಡಿದ್ದಾರೆ. ಓಕೆ, ನಾವು ಈಗ ರೂಮ್ ನಂಬರ್ 1ನಲ್ಲಿ ಅಡ್ವಾಂಟೇಜ್ ಏನು ಅಂತ ಕೇಳಿದ್ರೆ, ಬಿಗರ್ ಸೈಜ್ ಕಾಟು, ಬಾಲ್ಕನಿ. ನಾನು ಈ ಜಾಗ ನಿಮ್ಗೆ ಹೇಳಿದ್ದೀನಿ ವಾಟ್ ಆಲ್ ಯು ಕ್ಯಾನ್ ಡೂ ಅಂತ. ದಿಸ್ ಇಸ್ ರೂಮ್ ನಂಬರ್ 3. ಇದು 3ನೇ ರೂಮು ವಿಚ್ ಕಮ್ಸ್ ವಿತ್ ಸ್ಲೈಡಿಂಗ್ ವಾರ್ಡ್ರೋಪ್ ಇದೆ. ಅದಾದ ನಂತರ ಡ್ರೆಸ್ಸಿಂಗ್ ಏರಿಯಾ ವಿಚ್ ವಿಲ್ ಗೋ ಡೈರೆಕ್ಟ್ಲಿ ಟು ದಿ ವಾಶ್ರೂಮ್. ಎಲ್ಲೂ ಸಹ ನಿಮಗೆ ವಾಶ್ರೂಮು ಇಕ್ಕಟ್ಟು ಅಂತ ಅನಿಸಲ್ಲ. ಅಂದರೆ ಇಟ್ಸ್ ನಾಟ್ ನೋವೇರ್ ಇಟ್ ಇಸ್ ಸ್ಮಾಲರ್. ಎಲ್ಲ ಕಡೆ ಇಟ್ ಇಸ್ ಪ್ರಿಟಿ ಸ್ಪೇಷಿಯಸ್. ಸ್ಪೇಷಿಯಸ್ ಅನ್ನೋದಕ್ಕಿಂತ ಹೌ ವೆಲ್ ಹ್ಯಾವ್ ದೇ ಯೂಸ್ ದಿಸ್ ಸ್ಪೇಸ್ ಅನ್ನೋದು ಇಸ್ ಮಚ್ ಮೋರ್ ಇಂಪಾರ್ಟೆಂಟ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಬಾಲ್ಕನಿ ಆಫ್ ದಿ ಪ್ರಾಪರ್ಟಿ. ನೀವಿಲ್ಲಿ ಮೇಲ್ಗಡೆ ನೋಡ್ಬೋದು. ಇವತ್ತಿನ ಟ್ರೆಂಡಲ್ಲಿ ಇರುವಂಥ ಮೋಸ್ಟ್ ಹ್ಯಾಪನಿಂಗ್ ಥಿಂಗ್ ಅಂದರೆ ಇದೇನೆ, ವಿಚ್ ಇಸ್ ಎಕ್ಸ್ಪೆನ್ಸಿವ್ ಐಟಮ್ ಆ್ಯಕ್ಚುಲಿ.
ಇವತ್ತಿನ ಸಲ ದಿಸ್ ಟ್ರೆಂಡ್ ಹ್ಯಾಸ್ ಸ್ಟಾರ್ಟೆಡ್ ಅಬೌಟ್ ಅರೌಂಡ್ 3 to 4 ಇಯರ್ಸಲ್ಲಿ. ಮೊದಲು ಭಾಳ 40-60 ಮನೆಗಳಿತ್ತು, 50 ದೊಡ್ಡ ಮನೆಗಳು ಕಾಣಿಸ್ತಾ ಇತ್ತು. ಬಟ್ ಈಗಾಗಲೇ ಎಲ್ಲ ಮನೆಗಳಲ್ಲೂ ದಿಸ್ ಇಸ್ ಆಲ್ರೆಡಿ ಇನ್ ವರ್ಕ್ ಆ್ಯಂಡ್ ರನ್ನಿಂಗ್. ಸೊ ಈ ಸ್ಪೇಸ್ನ ನಾನು ಆಗಲೇ ಹೇಳ್ದಂತೆ ನಮಗೆ ಇಷ್ಟು ದೊಡ್ಡ ಹಾಲು ಬೇಡ. ಭಾಳಷ್ಟು ಜನ ಹೇಳ್ತಾರೆ ಸುಪ್ರೀತಿ ತುಂಬ ದೊಡ್ಡದಾಗೋಯ್ತು ಹಾಲು, ಏನು ಮಾಡೋದು ಅಂದರೆ ಯು ಕ್ಯಾನ್ ಯೂಸ್ ಇಟ್ ಇನ್ ಮೆನಿ ವೇಸ್. ನೀವು ಇದನ್ನು ಯೋಗ ರೂಮು, ಜಿಮ್ಮು, ಲೈಬ್ರರಿ, ವರ್ಕ್ ಫ್ರಮ್ ಹೋಮ್ ತುಂಬ ಜನ ಇರ್ತೀರ, ಅವ್ರಿಗೆ ಇದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಬಹಳ ಈಸಿಯಾಗಿ ಭಾಳ ಚೆನ್ನಾಗಿ ಇದನ್ನು ಸ್ಪೇಸ್ನ ಯೂಟಿಲೈಸ್ ಮಾಡ್ಕೋಬೋದು. ಯಾಕಂದರೆ ದಿ ರೂಮ್ ನಂಬರ್ 2 ವಿಚ್ ಐ ಶೋನ್ ಯು, ಇಟ್ ಇಸ್ ಪ್ರಿಟಿ ಬಿಗ್ ಫಾರ್ ಅ 4 ಮೆಂಬರ್ ಫ್ಯಾಮಿಲಿ. ಇದು ಬಹಳ ದೊಡ್ಡದಾಗಿದೆ. ಇಲ್ಲೂ ಅಷ್ಟೇ ನೀವೊಂದು ದೊಡ್ಡ ಸೈಜ್ ಕಾಟೆ ಹಾಕ್ಕೋಬೋದು. ಅಂದರೆ ವಾಟ್ ಈಸ್ ಅ ಬಿಗ್ ಸೈಜ್ ಕಾಟ್ ಅಂತ ಯಾರೋ ಕ್ವಶನ್ ಕೇಳಿದ್ರಿ. ಯು ಕ್ಯಾನ್ ಟೇಕ್ ಇಟ್ 7x7 or 7x8. 7x8 ಇಸ್ ಆಲ್ಸೋ ಅ ಬಿಗ್ ಸೈಜ್ ಕಾಟ್. ಸೊ ನಾನು ಇದನ್ನು ಈ ವಿಡಿಯೋನ ಐ ವಿಲ್ ಎಂಡ್ ಇಟ್ ಹಿಯರ್. ಯಾಕಂದರೆ ಐ ಕ್ಯಾನ್ ಟೆಲ್ ಯು ಮೋರ್ ಆ್ಯಂಡ್ ಮೋರ್ ಅಬೌಟ್ ದ ಪ್ರಾಪರ್ಟಿ, ಬಟ್ ಇಟ್ಸ್ ಭಾಳಷ್ಟು ಜನಕ್ಕೆ ದೇ ವಾಂಟ್ ದ ಕ್ರಿಸ್ಪ್ ಆ್ಯಂಡ್ ದ ಟೈಟ್ ವಿಡಿಯೋ. ಸೊ ಐ ಎಂಡ್ ದ ವಿಡಿಯೋ ಹಿಯರ್. ಸೊ ದಿಸ್ ಪ್ರಾಪರ್ಟಿ ಈಸ್ ಫಾರ್ ಸೇಲ್. ಇದ್ರ ಬಗ್ಗೆ ಈ ಡಿಸ್ಕ್ರಿಪ್ಷನಲ್ಲಿ ನಾನು ಇದರದ್ದು ಸಂಪೂರ್ಣವಾಗಿರುವಂಥ ಮಾಹಿತಿ ಕೊಟ್ಟಿರ್ತೀನಿ. ಅಂದರೆ ಮೆಟೀರಿಯಲ್ ಸ್ಪೆಕ್ ಇರ್ಬೋದು, ಕನ್ಸ್ಟ್ರಕ್ಷನ್ ಕಾಲಮ್ಗಳು, ಬೀಮ್ಗಳಿರ್ಬೋದು, ಅದರ ಎಲ್ಲ ನಾನು ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಆಸಕ್ತರು ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಮೀ. ಆ್ಯಂಡ್ ಪ್ರಾಪರ್ಟಿ ವಿಸಿಟ್ಗೆ ಯು ಕ್ಯಾನ್ ಕಾಲ್ ಮೀ ಆರ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐಲ್ ಬಿ ಬ್ಯಾಕ್ ಅಗೇನ್.